ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಟೊಮೆಟೊ ಹಣ್ಣಿಂದ ತೊಕ್ಕು ಮಾಡ್ತಾ ಇದ್ದೀನಿ, ಅಥವಾ ಟೊಮೆಟೊ ತೊಕ್ಕು. ಇದು ತುಂಬಾನೇ ಒಳ್ಳೆ ರೆಸಿಪಿ, ತುಂಬ ರುಚಿಕರವಾಗಿರುತ್ತೆ. ಇದು ದೋಸೆ, ಇಡ್ಲಿ ಮತ್ತು ಅನ್ನ ಸಾರು ಜೊತೆ ಸೈಡ್ ಡಿಶ್ ಥರ ಕೂಡ ಯೂಸ್ ಮಾಡ್ಬೋದು. ಈ ಟೊಮೆಟೊ ಹಣ್ಣಿನ ತೊಕ್ಕು ಮಾಡುವಾಗ ಒಂದು ಮುಖ್ಯವಾಗಿರೋ ಅಂಶ ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ, ಟೊಮೆಟೊ ಹಣ್ಣನ್ನು ಸೆಲೆಕ್ಟ್ ಮಾಡ್ತೀವಲ್ಲ, ಅದು ತುಂಬಾ ಚೆನ್ನಾಗಿರಬೇಕು. ಆ್ಯಪಲ್ ಟೊಮೆಟೊ ಸೆಲೆಕ್ಟ್ ಮಾಡಬೇಕು. ಈ ರೀತಿಯಾಗಿ ಫುಲ್ ಹಣ್ಣಾಗಿರೋ ಟೊಮೆಟೊ ಹಾಕಬೇಕು. ನಾಟಿ ಟೊಮೆಟೊ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬಾ ಹುಳಿ ಜಾಸ್ತಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈ ಥರ ಯೂಸ್ ಮಾಡಿದ್ರೆ ಹುಳಿ ಜಾಸ್ತಿ ಇರಲ್ಲ, ಟೇಸ್ಟಿ ಕೂಡ ಇರುತ್ತೆ. ಮೊದಲಿಗೆ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, ಸುಮಾರು ಒಂದು ಅರ್ಧ kg ಅಷ್ಟಿದೆ ಆ್ಯಪಲ್ ಟೊಮೆಟೊ. ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲೇ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ ಇದ್ರೆ 2 ಯೂಸ್ ಮಾಡಿ, ದೊಡ್ಡದಿದ್ರೆ ಒಂದೇ ಸಾಕು. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೇದು. ಸಾಸಿವೆ ಒಂದು 1/4 ಚಮಚದಷ್ಟಿದೆ, ಮೆಂತ್ಯ ಒಂದು 1/4 ಚಮಚ. ಕಡಿಮೆ ಹಾಕೋಬೇಕು ಇದನ್ನ, ಇಲ್ಲಾಂದ್ರೆ ಎರಡರಲ್ಲೂ ಕಹಿ ಇರುತ್ತಲ್ಲ, ಆಮೇಲೆ ಟೊಮೆಟೊ ತೊಕ್ಕು ಸ್ವಲ್ಪ ಕಹಿ ಆಗ್ಬಿಡುತ್ತೆ. ಸ್ವಲ್ಪ ಒಂದು 1/4 ಚಮಚದಷ್ಟು ಸಾಸಿವೆ ಮತ್ತೆ ಮೆಂತ್ಯ. ಇದನ್ನ ನಾವು ಹುರಿದು ಪುಡಿ ಮಾಡಿ ಸೇರಿಸಬೇಕು. ಮುಂದೆ ನಾನು ತೋರಿಸ್ತೀನಿ ಹೇಗೆ ಅಂತ. ಧನಿಯಾ ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಇದು ಸಹ ಹುರಿದು ಪುಡಿ ಮಾಡಿ ಸೇರಿಸಬೇಕು. ಬೆಲ್ಲ ತಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟಿದೆ. ಇಷ್ಟು ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಟೊಮೆಟೊ ಹಣ್ಣು ಸೇರಿಸ್ತಾ ಇದ್ದೀವಿ, ಮತ್ತೆ ಹುಣಸೆ ಹಣ್ಣು ಕೂಡ ಸೇರಿಸ್ತಾ ಇದ್ದೀವಿ. ಇಷ್ಟು ಬೆಲ್ಲ ಸೇರಿಸಿದ್ರೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಒಂದು 10ರಿಂದ 12 ಎಸಳಷ್ಟಿದೆ. ಇದನ್ನ ಜಜ್ಜಿಟ್ಟಿದ್ದೀನಿ, ಕುಟ್ಟಿಟ್ಟಿದ್ದೀನಿ. ಸಣ್ಣದಾಗಿ ಪೀಸ್ ಮಾಡಿ ಹಾಕೊಳ್ಳೋಕೆ ಬದಲು ಈ ಥರ ಜಜ್ಜಿ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ, ರಸ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ರೆಡ್ ಚಿಲ್ಲಿ ಪೌಡರು ಸುಮಾರು 1.5 ಟೇಬಲ್ ಸ್ಪೂನ್ ಅಷ್ಟಿದೆ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ, ಕಡಿಮೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹುಣಸೆ ಹಣ್ಣು ತಗೊಂಡಿದ್ದೀನಿ, ಸಣ್ಣ ಲಿಂಬೆ ಹಣ್ಣಿನ ಗಾತ್ರದ್ದು. ಇದರಲ್ಲಿ ಬೀಜ, ನಾರು ಎಲ್ಲ ತೆಗೆದು ಬಿಡಬೇಕು. ಇಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅರಿಶಿನ ಒಂದು 1/4 ಚಮಚದಷ್ಟು. ಎಣ್ಣೆ 1-2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಈ ಪದಾರ್ಥಗಳೇನಿದೆ ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೋಸ್ಕರ. ಮೊದಲಿಗೆ ಕರಿಬೇವಿನ ಎಲೆ ಒಂದು 4-5 ಇದೆ. ಇಂಗು ಒಂದು 1/4 ಚಮಚದಷ್ಟು. ಸಾಸಿವೆ ಒಂದು 1/4 ಚಮಚದಷ್ಟು. ಈ ಒಗ್ಗರಣೆ ನಾವು ಕೊನೆಯಲ್ಲಿ ಸೇರಿಸೋಣ. ಮೊದಲನೇ ಸ್ಟೆಪ್ಪು ಟೊಮೆಟೊ ತೊಕ್ಕು ಮಾಡೋದಕ್ಕೋಸ್ಕರ ನಾವು ಧನಿಯಾ, ಜೀರಿಗೆ, ಮೆಂತ್ಯ, ಸಾಸಿವೆ ಪುಡಿ ಮಾಡ್ಕೋಬೇಕಲ್ಲ, ಮಸಾಲ ಪೌಡರ್, ಅದು ರೆಡಿ ಮಾಡ್ಕೊಳ್ಳೋಣ ಫಸ್ಟು. ಸಣ್ಣ ಬಾಣಲಿ ಇಟ್ಕೊಂಡ್ರೆ ಬೇಗ ಆಗೋಗುತ್ತೆ, ಯಾಕಂದರೆ ಇದು ಕ್ವಾಂಟಿಟಿ ಎಲ್ಲ ಕಡಿಮೆ ಇದೆಯಲ್ಲ, ಅದಕ್ಕೋಸ್ಕರ. ಮೊದಲಿಗೆ ಸಾಸಿವೆ, ಮೆಂತ್ಯ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ. ಧನಿಯಾ, ಜೀರಿಗೆ ಸ್ವಲ್ಪ ಗಮ್ ಅಂತ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾವು ಇದಕ್ಕೆ ಬೇಕಾದರೆ ರೆಡ್ ಚಿಲ್ಲಿ ಪೌಡರಿಗೆ ಬದಲು ಒಣಮೆಣಸಿನ್ಕಾಯಿ ಕೂಡ ಸೇರಿಸಿ ಪುಡಿ ಮಾಡ್ಕೋಬೋದು. ಇವಾಗ ಇದನ್ನು ಚಟ್ಪಟ ಅನ್ನೋವರೆಗೂ ಹುರ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. 1 ನಿಮಿಷ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಮುಂದಿನ ಸ್ಟೆಪ್ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ನಾನ್ ಸ್ಟಿಕ್ ಇದ್ರೆ ಒಳ್ಳೆಯದು, ಯಾಕಂದರೆ ಟೊಮೆಟೊನ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಲ್ಲ. ನಾನ್ ಸ್ಟಿಕ್ ಇದ್ರೆ ಕೆಳಗಡೆ ಸೀದೋಗೋದಿಲ್ಲ, ಅದಕ್ಕೋಸ್ಕರ. ಬಾಣಲಿ ಕಾದ ನಂತರ ಅಥವಾ ಪ್ಯಾನ್ ಕಾದ ನಂತರ ಎಣ್ಣೆ. ಇದಕ್ಕೆ ನಾನು ಸಾಸಿವೆ ಹಿಂಗೆಲ್ಲ ಸೇರಿಸ್ತಾ ಇಲ್ಲ, ಅದಕ್ಕೆ ಕೊನೆಯಲ್ಲಿ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀನಿ. ಇವಾಗ ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ, ಅದು ಬೇಯಿಸ್ಕೊಳ್ಳೋಕ್ಕೋಸ್ಕರ ಸುಮಾರು 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಕಟ್ ಮಾಡೋಕ್ಕೆ ಬದಲು ಜಜ್ಜಿ ಹಾಕಿ. ಇವಾಗ ಈರುಳ್ಳಿನ ಚೆನ್ನಾಗಿ ಕೆಂಪಾಗಿ ಬಾಡಿಸ್ಕೊಳ್ಳೋಣ. ಆಮೇಲೆ ಕೊನೆಯಲ್ಲಿ ಟೊಮೆಟೊ ಸೇರಿಸೋಣ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿದೆ. ಬೆಳ್ಳುಳ್ಳಿ ಹಸಿ ವಾಸನೆ ಕೂಡ ಹೋಗಿದೆ. ಟೊಮೆಟೊ ಸೇರಿಸೋಣ. ಹುಣಸೆ ಹಣ್ಣು. ಈಗ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ, ಕರ್ಗೋ ಥರ ಆಗಿಬಿಡ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಉಪ್ಪು ಕೂಡ ಕೊನೆಯಲ್ಲಿ ಸೇರಿಸೋಣ. ಇವಾಗ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವಾ, ಬೇಯ್ತಾ ಏನಾಗೋಗುತ್ತೆ, ಟೊಮೆಟೊ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಉಪ್ಪು ಇವಾಗಲೇ ಸೇರಿಸ್ಬಿಟ್ರೆ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ. ಕೊನೆಯಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸೇರಿಸ್ಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ, ನೀರು ಸೇರಿಸಬೇಡಿ. ಇವಾಗ ಮುಚ್ಚಳ ಹಾಕಿಟ್ಬಿಡೋಣ. ಮುಚ್ಚಳ ಹಾಕಿದ್ರೆ ಬೇಗ ಆಗುತ್ತೆ. ಈಗ ಅರ್ಧದಷ್ಟು ಬೆಂದಿದೆ, ಇನ್ನೂ ಚೆನ್ನಾಗಿ ಬೇಯಬೇಕು. ಎಣ್ಣೆ ಬಿಡಬೇಕು, ಆಯಿಲ್ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇವಾಗ ಬೇರೆ ಮಸಾಲೆಗಳನ್ನ ಸೇರಿಸೋಣ. ಮೊದಲಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ, ಧನಿಯಾ, ಜೀರಿಗೆ, ಸಾಸಿವೆ, ಮೆಂತ್ಯ, ಅರಿಶಿನ, ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಚ ಖಾರದ ಪುಡಿ,
ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಪೇಸ್ಟ್ ಥರ ಆಗೋಗಿದೆ. ಎಣ್ಣೆ ಎಲ್ಲ ಬಿಡಕ್ಕೂ ಬಂದಿದೆ ಸೈಡಲ್ಲಿ, ತಳ ಕೂಡ ಕಚ್ತಾ ಇಲ್ಲ. ಇದನ್ನು ಸ್ಟೋರ್ ಮಾಡಂಗಿದ್ರೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಡ್ಜಲ್ಲೇ ಇಡಿ. ಈರುಳ್ಳಿ ಎಲ್ಲ ಸೇರಿಸಿರ್ತೀವಲ್ಲ, ಹೊರಗಡೆ ಇಡೋದು ಬೇಡ. ನಾನಿವಾಗ ವಿಡಿಯೋಗೋಸ್ಕರ ಒಂದು ಬೌಲಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಅರ್ಧ ಚಮಚ ಎಣ್ಣೆ ಯೂಸ್ ಮಾಡಿ ಒಗ್ಗರಣೆ ಕೊಡೋಣ. ಇದರಿಂದ ಏನಾಗುತ್ತೆ ಅಂದರೆ ಕರಿಬೇವಿಂದು ಅರೋಮಾ ಅಥವಾ ಪರಿಮಳ ಚೆನ್ನಾಗಿರುತ್ತೆ ಕೊನೆವರೆಗೂ. ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಏನಾಗೋಗ್ಬಿಡುತ್ತೆ, ಟೊಮೆಟೊ ಬೇಯ್ತಾ ಬೇಯ್ತಾ ಕರಿಬೇವಿನ ಸೊಪ್ಪು ಕೂಡ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ, ಅದರ ಪರಿಮಳ ಕೂಡ ಕಡಿಮೆ ಆಗಿಬಿಡುತ್ತೆ. ಇವಾಗ ಕೊನೆಯಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕಿದ ಮೇಲೆ ಅಥವಾ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡೋಂಗಿದ್ರೆ ಕೊನೆಯಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಜಾಸ್ತಿ ಬೇಡ, ಒಂದು 1/4 ಚಮಚದಷ್ಟು ಎಣ್ಣೆ, ಸಾಸಿವೆ, ಇಂಗು, ಟೊಮೆಟೊ ಹಣ್ಣಿನ ತೊಕ್ಕು ಅಥವಾ ಟೊಮೆಟೊ ತೊಕ್ಕು ತಯಾರಾಗಿದೆ. ಇಡ್ಲಿ ದೋಸೆಗೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ನು, ಸೈಡ್ ಡಿಶ್ ಕೂಡ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.